NCA ಮಾಡ್ಬೇಕಂತ ಯೋಚಿಸ್ತೀರಾ? ಈ ಕೋರ್ಸ್ ಅಂದ್ರೆ ಏನು? ಯಾವ ಸಬ್ಜೆಕ್ಟ್ ಬರುತ್ತೆ? ಜಾಬ್ ಚಾನ್ಸಸ್ ಹೇಗಿರುತ್ತೆ? ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಇವತ್ತಿನ ವಿಡಿಯೋಲಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೌಡತಿ ಚಾನಲಿಂದ. ಫ್ರೆಷರ್ಸ್ಗೆ IT ಜಾಬ್ ಸಿಗೋಬೇಕಾದ ಕೋಡಿಂಗ್, ರೆಸ್ಯೂಮೆ, ಇಂಟರ್ವ್ಯೂ ಟಿಪ್ಸ್ ಕೊಡ್ತೀನಿ. ನೀವು IT ಕರಿಯರ್ ಮಾಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. MCA ಅಂದ್ರೆ ಏನು? MCA ಅಂದರೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇದು 2 years PG ಕೋರ್ಸ್. BCA, BSc ಮಾಡಿದವರು MCA ಜಾಯಿನ್ ಮಾಡ್ಬೋದು. MCAಯಲ್ಲಿ ಬರುವ ಸಬ್ಜೆಕ್ಟ್ಸ್: ಪ್ರೋಗ್ರಾಮಿಂಗ್, ಜಾವಾ, C++, ಪೈಥಾನ್; ಡೇಟಾಬೇಸ್, SQL, Oracle, MongoDB; data structures and algorithms; computer networks and operating systems; web development, cloud computing; artificial intelligence, data science. Career opportunities after MCA. MCA ಆದಮೇಲೆ ನೀವು ಜಾಯಿನ್ ಆಗ್ಬೋದಾದ ಜಾಬ್ಸ್: ಸಾಫ್ಟ್ವೇರ್ ಡೆವಲಪರ್, ಡೇಟಾಬೇಸ್ ಅಡ್ಮಿನ್, ಡೇಟಾ ಅನಲಿಸ್ಟ್, ಡೇಟಾ ಸೈಂಟಿಸ್ಟ್, ಕ್ಲೌಡ್ ಎಂಜಿನಿಯರ್, ಸಾಫ್ಟ್ವೇರ್ ಟೆಸ್ಟರ್, ಬಿಸ್ನೆಸ್ ಅನಲಿಸ್ಟ್. ಹುಷಾರಾಗಿ ಕೇಳ್ರಿ ಫ್ರೆಂಡ್ಸ್, ಫ್ರೆಷರ್ಸ್ MCA ಮುಗಿಸ್ ಬಂದ್ರೆ 4 ಕೂಡ 7 LPA ಸಿಗತ್ತೆ ಅಂತಾರೆ. ಆದ್ರೇನ್ ಗೊತ್ತಾ, 5 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ 12B to 20 LPA ಪ್ಲಸ್ ಅಂತ ಹೊಗಳ್ತಾರೆ. ಆದ್ರೆ ರಿಯಾಲಿಟಿ ಏನು ಅಂದ್ರೆ, ಎಲ್ಲ ಕಂಪನಿ ಕೊಡ್ತದೆ ಅಂದ್ರೆ ಇಲ್ಲ. IT ಕಂಪನೀಸ್, ಸ್ಟಾರ್ಟಪ್ಸ್, ಪ್ರಾಡಕ್ಟ್ ಕಂಪನೀಸ್, ಗವರ್ಮೆಂಟ್ ಜಾಬ್ಸ್ ಎಲ್ಲ ಕಡೆ MCAಗೆ ಡಿಮ್ಯಾಂಡ್ ಇದೆ ಅಂತ ಟೆಕ್ಸ್ಟ್ ಬುಕ್ ಹೇಳ್ತದೆ. ಬಟ್ ನಿಜಕ್ಕೆ ಸ್ಕಿಲ್ಸ್ ಇದ್ರೆ ಮಾತ್ರ ಚಾನ್ಸ್. ಸೊ ಫ್ರೆಂಡ್ಸ್, MCA ಅಂದರೆ IT ಕೆರಿಯರ್ ಬಿಲ್ಡ್ ಮಾಡಬೇಕು ಅಂದವ್ರಿಗೆ ಬೆಸ್ಟ್ ಆಪ್ಷನ್. ಡಿಗ್ರಿ ಮಾತ್ರ ಸಾಕಾಗೋದಿಲ್ಲ, ಸ್ಕಿಲ್ಸ್, ಇಂಟರ್ನ್ಶಿಪ್ಸ್, ಪ್ರಾಜೆಕ್ಟ್ಸ್ ಕೂಡ ಇಂಪಾರ್ಟೆಂಟ್. ವಿಡಿಯೋ ಯೂಸ್ಫುಲ್ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಷ್ಟು ಕೆರಿಯರ್ ಗೈಡೆನ್ಸ್ ವಿಡಿಯೋಸ್ ನೋಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.